ನಮಸ್ಕಾರ. ಕನ್ನಡ ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನಿವತ್ತು ಕನ್ನಡ ರತ್ನ ಅನ್ನುವಂತಹ ಒಂದು ಪರೀಕ್ಷೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೆಯುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕನ್ನಡದ ಪ್ರವೇಶ, ಕಾವ, ಜಾಣ ಮತ್ತು ರತ್ನ ಅನ್ನುವಂತಹ ಪರೀಕ್ಷೆಗಳು ನಡೆಯುತ್ತೆ. ಅವು ಬಹಳಷ್ಟು ಜನಪ್ರಿಯವಾಗಿಯೂ ಕೂಡ ಇವೆ. ಈ ಪರೀಕ್ಷೆ ತೆಗೆದುಕೊಳ್ಳೋರ ಸಂಖ್ಯೆ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ. ಈ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿ ಮೊದಲಾದ ವಿಷಯಗಳ ವ್ಯಾಪಕ ಅಧ್ಯಯನಕ್ಕೆ ಇದೊಂದು ಅಡಿಪಾಯ ಅನ್ನುವಂಥದ್ದನ್ನು ಗಮನಿಸಬೇಕು. ಕಾವ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಕಡ್ಡಾಯವಾಗಿ ಕನ್ನಡದ ಭಾಷಾ ಪರೀಕ್ಷೆ ಏನಿದೆ ಅದರಿಂದ ವಿನಾಯಿತಿ ಇದೆ. ರತ್ನ ಪರೀಕ್ಷೆಯನ್ನು ಪಾಸು ಯಾರಾದರೂ ಮಾಡ್ಕೋತಾರಲ್ಲ, ಅವರು ಪದವಿ ತರಗತಿಯಲ್ಲಿ ನೀವು BCom ಮಾಡಿರ್ಬೋದು, BA ಮಾಡಿರ್ಬೋದು, BSc ಮಾಡಿರ್ಬೋದು, ಇನ್ಯಾವುದೋ ಕೋರ್ಸ್ ಮಾಡಿರ್ಬೋದು, ಅಂಥವರು ಐಚ್ಛಿಕವಾಗಿ ಕನ್ನಡ ಅಧ್ಯಯನ ಮಾಡದೇ ಇದ್ದರೆ MAನಲ್ಲಿ ಅಥವಾ ಸ್ನಾತಕೋತ್ತರ ಪದವಿಯಲ್ಲಿ ಕನ್ನಡ ತಗೋತೀನಿ ಅಂತಂದರೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಿದರೆ, ಕನ್ನಡ ರತ್ನ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ಅವರಿಗೆ ಡೈರೆಕ್ಟಾಗಿ ಬೆಂಗಳೂರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯಗಳಲ್ಲಿ ಪರೀಕ್ಷೆ ತೆಗೆದುಕೊಳ್ಳಲಿಕ್ಕೆ, MA ಪರೀಕ್ಷೆ ಕಟ್ಟಲಿಕ್ಕೆ, ಸ್ನಾತಕೋತ್ತರ ಪದವಿಯ ಐಚ್ಛಿಕವಾಗಿ ಕನ್ನಡವನ್ನು ಓದ್ತೀನಿ ಅನ್ನುವಂಥವ್ರು ಮಾಸ್ಟರ್ಸ್ ಡಿಗ್ರಿ MA ಮಾಡಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಪರಿಷತ್ತಿನ ಈ ಪ್ರತಿಷ್ಠಿತ ಪರೀಕ್ಷೆಗಳೇನಿದ್ದಾವೆ ಇವು ಬಹಳ ಮುಖ್ಯವಾಗಿ ಗಮನಿಸುವಂತಹ ಪರೀಕ್ಷೆಗಳು. ಇದರಲ್ಲಿ ಕನ್ನಡ ರತ್ನ ಪರೀಕ್ಷೆ ಅನ್ನುವಂಥದ್ದು ಸ್ವಲ್ಪ ಪ್ರಾಚೀನ ಕಾವ್ಯ ಸಂಪುಟ ಅನ್ನುವಂಥದ್ದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಿದೆ ಅಂತೇಳಿ ಪರೀಕ್ಷೆ ಕಟ್ಟಲಿಕ್ಕೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳದ್ದು ಒಂದೇ ಕಂಪ್ಲೇಂಟು, ನಮಗೆ ಓದಲಿಕ್ಕೆ ಬರ್ತಾ ಇಲ್ಲ, ಈ ಪ್ರಾಚೀನ ಕಾವ್ಯ ಸಂಪುಟದಲ್ಲಿರುವಂತಹ ಎಲ್ಲ ಕವಿತೆಗಳನ್ನು ಕೂಡ ಓದಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ವಿಷಯವನ್ನು ಅವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವರ ಉಪಯೋಗಕ್ಕೆ, ಮತ್ತು ಇದು ಬೇರೆ ಬೇರೆಯವ್ರಿಗೂ ಕೂಡ ಟೆಕ್ಸ್ಟ್ ಆಗಿದೆ, ಬೇರೆ ಬೇರೆ ವಿಶ್ವವಿದ್ಯಾಲಯದ ಬೇರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಟೆಕ್ಸ್ಟ್ ಆಗಿರೋದ್ರಿಂದ ಇಲ್ಲಿರುವ ಅನೇಕ ಪದ್ಯಗಳನ್ನು, ಕೆಲವನ್ನು, ಎಲ್ಲವನ್ನೂ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ, ಇವುಗಳಲ್ಲಿ ಕೆಲವು ಪದ್ಯಗಳನ್ನು ನಾನು ತಮಗೆ ಸರಳೀಕರಿಸಿಗೊಳಿಸಲಿಕ್ಕೆ ಅಥವಾ ಸರಳವಾಗಿ ತಾವು ಓದುವ ರೀತಿಯಲ್ಲಿ ಆಗಲಿಕ್ಕೆ ನಾನೊಂದಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ತಮಗೆ ತಿಳಿಸ್ತಾ ಇದ್ದೇನೆ. ಭಾಗ 1, ಭಾಗ 2 ಮತ್ತು ಭಾಗ 3, ಭಾಗ 4 ಅಂತೇಳಿ 4 ಭಾಗಗಳಲ್ಲಿ ತಮಗೆ ಈ ಏನು ಕವಿತೆಗಳನ್ನು, ಹಳಗನ್ನಡದ ಕವಿತೆಗಳನ್ನು ತಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗಿದೆ ಅಂದರೆ ಒಂದೊಂದು ಭಾಗದಲ್ಲಿಯೂ ಕೂಡ 5 ಪದ್ಯಗಳನ್ನು ನೀವು ಓದಬೇಕಾಗತ್ತೆ. ಅದು ಎಲ್ಲವೂ ಅಲ್ಲ, ಕೆಲವು ಭಾಗವನ್ನು, ಅಂದರೆ ಪಂಪನ ಬಗ್ಗೆ ನಿಮಗೆ ಶ್ರೀ ವಿಜಯನ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ರನ್ನನ ಗದಾಯುದ್ಧದ ಕೆಲವು ಪದ್ಯ ಇದೆ, ನಾಗವರ್ಮಂದಿದೆ, ಅದೇ ರೀತಿ ಅರ್ಧನೇಮಿ ಪುರಾಣ, ರುದ್ರಭಟ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಈ ಥರದ್ದು ಬೇಕಾದಷ್ಟು ನಿಮಗೆ ಒಂದು ಹೆಚ್ಚು ಕಮ್ಮಿ ಒಂದು 5, 10, 15, 20 ಪದ್ಯಗಳನ್ನು ಕೊಟ್ಟಿದ್ದಾರೆ. ನನ್ನ ಪ್ರಯತ್ನ ಏನು ಅಂದರೆ ಈ ಒಂದೊಂದು ಭಾಗದಲ್ಲಿ 5 ಪದ್ಯದಲ್ಲಿ ಒಂದೊಂದು 3 ಪದ್ಯಗಳನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ನಾನು ಮಾಡಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದೇನೆ. ಆ ಮೂಲಕ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ವಿಚಾರ ನನ್ನದು. ಮೊದಲಿಗೆ ತಮಗೆ 2 ಶಾಸನಗಳಿದ್ದಾವೆ. ಒಂದು ಹಲ್ಮಿಡಿ ಶಾಸನ, ಮತ್ತೊಂದು ಬಾದಾಮಿ ಶಾಸನ ಅನ್ನುವಂಥದ್ದು. ಈ ಹಲ್ಮಿಡಿ ಶಾಸನ ಭಾಗವಾಗಿ ಈ ದಿನ ನಾವು ಮಾತಾಡಲಿಕ್ಕೆ ಅಂತೇಳಿ ನಾನು ಕೂತಿದ್ದೇನೆ. ಕ್ರಿಸ್ತ ಶಕ 450 ಕನ್ನಡ ಭಾಷೆಯಲ್ಲಿ ಸಿಕ್ಕಿರುವ, ಇದುವರೆಗಿನ ಸಿಕ್ಕಿರುವಂತಹ ಶಾಸನಗಳಲ್ಲಿ ಅತ್ಯಂತ ಹಳೆಯ ಶಾಸನ ಯಾವುದು ಅಂತಂದರೆ ಅದು ಹಲ್ಮಿಡಿ ಶಾಸನ. 1936ರಲ್ಲಿ ಪ್ರಸಿದ್ಧ ಇತಿಹಾಸಕಾರರಾಗಿದ್ದಂತಹ, ಶಾಸನಶಾಸ್ತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದಂತಹ ಶ್ರೀಯುತ ಡಾಕ್ಟರ್ MH ಕೃಷ್ಣ ಅವರು ಈ ಶಾಸನದ ಪಠ್ಯ ಮತ್ತು ವಿವರ ವಿಶ್ಲೇಷಣೆಗಳನ್ನು ಪ್ರಕಟ ಮಾಡಿದರು. ಈ ಶಾಸನ ಹಾಸನ ಜಿಲ್ಲೆಯ ಬೇಲೂರಿನ ಸಮೀಪ ಇರುವಂತಹ ಪಲ್ಮಿಡಿ ಅಥವಾ ಹಲ್ಮಿಡಿ ಅನ್ನುವಂತಹ ಹಳ್ಳಿಯಲ್ಲಿ ಇದೆ. ಸದ್ಯಕ್ಕೆ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಾರುವಂತಹ ಶಾಸನ ಯಾವುದಾದ್ರೂ ಇದೆ ಅಂದರೆ ಅದು ಹಲ್ಮಿಡಿ ಶಾಸನ.
ಇದು ಕದಂಬರ ಕಾಲದ ಕಾಕುತ್ಸವರ್ಮನ ಕಾಲದ್ದು ಅನ್ನುವಂಥದ್ದು ಶಾಸನವನ್ನು ಓದಿದಾಗ ನಮಗೆ ಅರ್ಥ ಆಗುತ್ತೆ. ಈ ಶಾಸನದಲ್ಲಿ 16 ಸಾಲುಗಳಿದ್ದಾವೆ, ಆದರೆ ಮುಖ್ಯವಾಗಿ 15 ಸಾಲು, ಒಂದು ಸಾಲು ಪಕ್ಕದಲ್ಲಿ ಇದೆ. ಈ ಸಾಲುಗಳಲ್ಲಿ ಒಂದು ಕಥೆಯನ್ನು, ಒಂದು ದಾನವನ್ನು ಕೊಟ್ಟಂತಹ ಇತಿಹಾಸವನ್ನು ಇದು ಹೇಳ್ತಾ ಹೋಗುತ್ತೆ. ಭಟಾರಿ ಎನ್ನುವಂಥವನ ಮಗನಾದ ವಿಜಯ ಅರಸನಿಗೆ ಹಲ್ಮಿಡಿ ಮತ್ತು ಮುಳುವಳ್ಳಿ ಅನ್ನುವಂತಹ 2 ಹಳ್ಳಿಗಳನ್ನು ದಾನವಾಗಿ ಕೊಟ್ಟ ಬಗ್ಗೆ ಇಲ್ಲಿ ಉಲ್ಲೇಖ ಬರುತ್ತೆ. ಕದಂಬರಿಗೂ ಮತ್ತು ಪಲ್ಲವರಿಗೂ ನಡೆದಂತಹ ಯುದ್ಧದಲ್ಲಿ ಸಾಮಂತ ರಾಜನಾಗಿದ್ದಂತಹ ಪಶುಪತಿ ಅಳುಪ ಕುಲದವನವನು, ಅವನು ಕದಂಬರಿಗೆ ಸಹಾಯ ಮಾಡ್ತಾನೆ. ವಿಜಯ ಅರಸ ಅನ್ನುವಂಥವನು ಅವನು ಪಶುಪತಿಯ ಪರವಾಗಿ ಯುದ್ಧ ಮಾಡಿದಂಥವನು. ಆ ಕಾರಣಕ್ಕೆ ಆ ವಿಜಯ ಅರಸನಿಗೆ 2 ಹಳ್ಳಿಗಳನ್ನು ಪಾರಿತೋಷಕ ಅನ್ನುವ ರೀತಿಯಲ್ಲಿ ಬಾಳ್ಗಚ್ಚು ನೀಡಿದ ವಿವರಣೆಯನ್ನು ನಾವು ಈ ಕವಿತೆಯಲ್ಲಿ ನೋಡ್ತಾ ಹೋಗ್ತೇವೆ ಅನ್ನುವಂಥದ್ದನ್ನು ಗಮನಿಸಬೇಕು. ಬಾಳ್ಗಚ್ಚು ಅನ್ನುವಂಥದ್ದು ಭಾಳ ವಿಶಿಷ್ಟವಾದಂತಹ ಪದ. ಈ ಪದವನ್ನು ನೀವು ಗಮನಿಸಿದ್ದೇ ಆದರೆ ಕನ್ನಡ ಶಾಸನಗಳಲ್ಲಿ ಇದ್ರ ಬಗ್ಗೆ ಭಾಳಷ್ಟು ಕಡೆ ವಿವರಣೆಯನ್ನು ಬರುತ್ತೆ. ಯುದ್ಧದಲ್ಲಿ ಶೌರ್ಯದಿಂದ ಹೋರಾಡಿದ ಜಯಕ್ಕೆ ಕಾರಣನಾದಂತಹ ವೀರನಿಗೆ ವಿರೋಚಿತವಾಗಿ ಗೌರವ ನೀಡಲಾಗ್ತಿತ್ತು. ಅಂತಹ ವೀರರಿಗೆ ದಾನವಾಗಿ ಊರುಗಳನ್ನು, ಹಳ್ಳಿಗಳನ್ನು ಕೊಡುವಂಥದ್ದು ಇತ್ತು, ಜಮೀನುಗಳನ್ನು ಕೊಡುವಂಥದ್ದು ಇತ್ತು. ಅದರಲ್ಲಿ ಬಾಳ್ಗಚ್ಚು ಕೂಡ ಒಂದು. ಯುದ್ಧದಲ್ಲಿ ಶತ್ರುಗಳನ್ನು ಕೊಂದು ಆ ಯುದ್ಧವನ್ನು ಗೆಲ್ಲಿಕ್ಕೆ ಕಾರಣನಾದಂತಹ ವೀರನ ಖಡ್ಗವನ್ನು ಎಲ್ಲರ ಮುಂದೆ, ಎಲ್ಲರ ಸಮ್ಮುಖದಲ್ಲಿ ರಾಜನೋ ಅಥವಾ ರಾಜನ ಪ್ರತಿನಿಧಿಯೋ ತೊಳೆದು ಆ ಭೂಮಿಯನ್ನು ಆ ವೀರನಿಗೆ ಉಂಬಳಿಯಾಗಿ ಅಥವಾ ದಾನವಾಗಿ ಕೊಡುವಂತಹ ಕ್ರಮ ಇತ್ತು. ಇದನ್ನು ಬಾಳ್ಗಚ್ಚು ಅಂತ ಹೇಳಿದ್ರು. ಬಾಳ್ ಅಂದರೆ ಖಡ್ಗ, ಕಚ್ಚು ಅಥವಾ ಖರ್ಚು ಅಂದರೆ ತೊಳೆಯೋದು. ಅಂದರೆ ಯುದ್ಧ ಮಾಡಿ ಶತ್ರುಗಳ ರಕ್ತದಿಂದ ಏನು ಆ ಕತ್ತಿ ಇದಾಗಿರ್ತದಲ್ಲ, ಅದನ್ನು ತೊಳೆಯುವ ಕೆಲಸವನ್ನು ಮಾಡಿ. ಅಂದರೆ ಒಬ್ಬ ವೀರನಾಗೋದು, ಒಬ್ಬ ರಾಜನಿಗೆ ವೀರನಾಗೋದು ಅತ್ಯಂತ ಶ್ರೇಷ್ಠ ಅನ್ನುವಂಥದ್ದನ್ನು ಹೇಳುವಂಥದ್ದು. ಅಂದರೆ ಯುದ್ಧದಲ್ಲಿ ವೀರ ಮರಣ ಹೊಂದೋದು ಕೂಡ ಸ್ವರ್ಗಕ್ಕೆ ಸಮಾನವಾದಂತಹ ಕೆಲಸ ಆಗಿತ್ತು. ಆ ರಾಜನ ಪರವಾಗಿ ಹೋರಾಡಿ ಯಾವ ಶತ್ರುಗಳನ್ನು ಕೊಲ್ಲಿಕ್ಕೆ ಹೋರಾಡ್ತಾರೋ ಅಂತಹ ಎಲ್ಲ ವೀರರು ಕೂಡ ಸ್ವರ್ಗವನ್ನು ಅನುಭವಿಸ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂತಹ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆಗೆ ಅನುಗುಣವಾಗಿ ಅವರು ತಮ್ಮ ಯುದ್ಧದಲ್ಲಿ ಹೋರಾಡಿ ಸಾಯ್ತಾ ಇದ್ರು. ಅದಕ್ಕೇನು ಯೋಚನೆ ಮಾಡ್ತಿರ್ಲಿಲ್ಲ. ಅದೇ ರಾಜನ ಯುದ್ಧದಲ್ಲಿ ಗೆದ್ದು ಕೊಟ್ಟಂಥವರಿಗೆ ಬಾಳ್ಗಚ್ಚುವನ್ನು ಸಾರ್ವಜನಿಕವಾಗಿ ಕೊಡ್ತಾ ಇದ್ರು. ಅದರ ಅರ್ಥ ಏನು ಅಂದರೆ, ಇನ್ನಷ್ಟು ಜನ ಯುದ್ಧಕ್ಕೆ ಬರಲಿ, ಯುದ್ಧವನ್ನು ಮಾಡಲಿ ಮತ್ತು ವೀರತ್ವವನ್ನು, ಶೌರತ್ವವನ್ನು ಒಂದು ಪರಿಗಣಿಸಿ ಅವರನ್ನು ಗಮನಿಸಿ ಅವರಿಗೆ ರಾಜ ಸಹಾಯ ಮಾಡ್ತಾನೆ ಅನ್ನೋದು ಕೂಡ ಬೇರೆಯವ್ರಿಗೆ ಗೊತ್ತಾಗಲಿ, ಊರಿನವ್ರಿಗೆ ಗೊತ್ತಾಗಲಿ ಅನ್ನುವಂಥದ್ದು ಈ ಎಲ್ಲ ಕಾರಣಕ್ಕೆ ಕೂಡ ಬಾಳ್ಗಚ್ಚು ಅನ್ನುವಂಥದ್ದನ್ನು ಮಾಡ್ತಾಯಿದ್ರು. ಯುದ್ಧದಲ್ಲಿ ಹೋರಾಡಿ ಬದುಕಿರ್ಬೇಕು ಅವನ ಕತ್ತಿಯನ್ನು ತೊಳೆಯುವ ಕೆಲಸವನ್ನು ಮಾಡುವಂಥದ್ದು ಪಬ್ಲಿಕ್ಲಿ. ಸೊ ಇದಕ್ಕೆ ಬಾಳ್ಗಚ್ಚು ಅಂತಿದ್ರು. ಇದನ್ನು ವೀರತ್ವದ ಸೂಚಕ ಅನ್ನುವಂತಹ ರೀತಿಯಲ್ಲಿ ಬಳಸ್ತಾ ಇದ್ರು. ಇದನ್ನು ಈ ಕವಿತೆಯಲ್ಲಿ ಬಳಸಿದ್ದಾರೆ. ಹಾಗಾಗಿ ಒಂದಷ್ಟು ಕನ್ನಡದ ಪದಗಳು ಇಲ್ಲಿ ಸಿಗ್ತವೆ ಹಲ್ಮಿಡಿ ಶಾಸನದಲ್ಲಿ. ಹಾಗಾಗಿ ಹಲ್ಮಿಡಿ ಶಾಸನ ಅನ್ನುವಂಥದ್ದು ಅತ್ಯಂತ ಪುರಾತನವಾದಂತಹ, ಪ್ರಾಚೀನವಾದಂತಹ, ಇದುವರೆಗೆ ಸಿಕ್ಕಿರುವ ಶಾಸನಗಳಲ್ಲಿ ಪ್ರಾಚೀನ ಕನ್ನಡ ಪದಗಳು ಇರುವಂತಹ ಶಾಸನ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇದರಲ್ಲಿರುವಂತಹ ಲಿಪಿ ಏನಾದರೂ ನೀವು ಗಮನಿಸಿದರೆ ದಕ್ಷಿಣದ ಭಾಗದಲ್ಲಿ ಬ್ರಾಹ್ಮಿ ಲಿಪಿ ಏನಿತ್ತಲ್ಲ ಅದರಲ್ಲಿ ಬರೆದಂತಹ, ಆದಷ್ಟು ಬ್ರಾಹ್ಮಿ ಲಿಪಿಯಲ್ಲಿ ಬರೆದಂತಹ ದಕ್ಷಿಣದ ಬ್ರಾಹ್ಮಿ ಲಿಪಿಯನ್ನು ಇಲ್ಲಿ ಬಳಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಹಲ್ಮಿಡಿ ಶಾಸನದಲ್ಲಿ ನಾವು ನೋಡ್ತೇವೆ. ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ಶಾಸನದ ಜೊತೆಗೆ ಶಾಸನದಲ್ಲಿ ಅನೇಕ ಚಾರಿತ್ರಿಕ ಅಂಶಗಳು ಕೂಡ ನಮಗೆ ಕದಂಬನ ರಾಜನ ಬಗ್ಗೆ, ಕಾಕುತ್ಸವರ್ಮನ ಬಗ್ಗೆ, ವಿಜಯ ಅರಸನ ಬಗ್ಗೆ ಇವೆಲ್ಲವೂ ಕೂಡ ಚಾರಿತ್ರ್ಯ ಅಂಶಗಳು ಕೂಡ ನಮಗೆ ಗೊತ್ತಾಗ್ತವೆ ಅನ್ನುವಂಥದ್ದು. ಕದಂಬರ ಕಾಲಕ್ಕೆ ಸೇರಿದಂತಹ ಹಲ್ಮಿಡಿ ಶಾಸನ, ಅದರಲ್ಲಿ ಬಹಳ ಮುಖ್ಯವಾಗಿ ಕದಂಬ ರಾಜ ಕಾಕುತ್ಸವರ್ಮ ರಾಜ್ಯ ಆಳ್ತಿದ್ದ ಅನ್ನೋದು ಗೊತ್ತಾಗುತ್ತೆ. ಮತ್ತು ಕಲಬ್ರ ಶತ್ರುವಾದ ಕಾಕುತ್ಸವರ್ಮನ ಕದಂಬ ರಾಜನಾಗಿ ಆಳ್ತಾ ಇರಬೇಕಾದ್ರೆ
ನರಿದಾವಳೆ ನಾಡಿನಲ್ಲಿ ಮೃಗೇಶ ಮತ್ತು ನಾಗ ಅನ್ನುವಂತಹ ಇಬ್ಬರು ಶೂರರಾದ ಭಟ್ರು ಇದ್ದರು ಅಥವಾ ಅಧಿಕಾರಿಗಳಿದ್ರು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನರಿದಾವಳೆ ನಾಡು ಅನ್ನುವಂತಹ ಪದ ಇಲ್ಲಿ ಬರೋದ್ರಿಂದ ಅದು ದೇವಳಿಗೆ ನಾಡು ಅನ್ನೋ ರೀತಿಯಲ್ಲಿ ಸಮೀಕರಿಸ್ಬೋದು ಅಂತ ಡಾಕ್ಟರ್ M.H. ಕೃಷ್ಣ ಅವರು ಅಭಿಪ್ರಾಯ ಪಡುವಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಬಟಹ ಅನ್ನುವಂತಹ ಶಬ್ದ ಮತ್ತು ಈ ಥರದ ಮೃಗೇಶ, ನರಿದಾವಳೆ ಈ ಥರದ್ದೆಲ್ಲವೂ ಕೂಡ ಶಾಸನದಲ್ಲಿ ಕಂಡು ಬರೋದ್ರಿಂದ ಇವೆಲ್ಲವೂ ಕೂಡ ಒಂದು ಚಾರಿತ್ರಿಕ ಅಂಶಗಳು ಅನ್ನುವಂಥದ್ದನ್ನು ನಾವು ಈ ಒಂದು ಶಾಸನದಲ್ಲಿ ನೋಡ್ತೇವೆ. ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ಈ ಶಾಸನಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಟೆಕ್ಸ್ಟ್ ಏನಿದೆ, ಆ ಪಠ್ಯ ಏನಿದೆ, ಅದರ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ, ದಯವಿಟ್ಟು ಕನ್ನಡ ರತ್ನ ಪರೀಕ್ಷೆ ತೆಗೆದುಕೊಂಡಿರುವ ಎಲ್ಲ ಅಭ್ಯರ್ಥಿಗಳು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಕನ್ನಡದ ಈ ಕೆಲಸಕ್ಕೆ ನೀವು ಜೊತೆ ಆಗ್ತೀರಿ ಅಂತೇಳಿ ನಾನು ನಂಬ್ತೇನೆ. ಮತ್ತು ಯಾರೆಲ್ಲ ಕನ್ನಡದ ಆಸಕ್ತರಿದ್ದೀರಿ, ಶಾಸನಗಳ ಆಸಕ್ತರಿದ್ದೀರಿ, ಕನ್ನಡ ಚರಿತ್ರೆಯ ಆಸಕ್ತರಿದ್ದೀರಿ, ಅವರೆಲ್ಲರೂ ಕೂಡ ಇದನ್ನು ತಿಳಿದುಕೊಳ್ಳಿಕ್ಕೆ ಖಂಡಿತ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊತೇನೆ. ನಮಸ್ಕಾರ.